ನಮಸ್ತೆ ಫ್ರೆಂಡ್ಸ್ ಮತ್ತು ಹಿರಿಯರೇ. ಇವತ್ತು ಈ ದೇಹ ಒಂದು ಬಾಡಿಗೆ ಮನೆ ಅನ್ನೋದ್ರ ಕುರಿತು ಮಾತಾಡೋಕ್ಕೆ ನಾನು ನಿಮ್ಮೆಲ್ಲರ ಬಂದಿದ್ದೀನಿ. ಆತ್ಮೀಯರೇ, ಈ ಬಾಡಿಗೆ ಮನೆಗೆ ಏಕೆ ಇಷ್ಟೊಂದು ಶೃಂಗಾರ ಅಂತ ಹೇಳಿದ್ದಾರೆ ಹಿರಿಯರು. ಅಂದರೆ ನಮ್ಮದು ಅನ್ನೋದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ, ಎಲ್ಲವೂ ಅವನು ಕರುಣಿಸಿದ್ದು ಅಂದಮೇಲೆ ಈ ದೇಹಕ್ಕೆ ಯಾಕೆ ಶೃಂಗಾರ ಮಾಡಬೇಕು? ಈ ದೇಹಕ್ಕೆ ಎಷ್ಟು ಬಂಗಾರ ಹಾಕಿದ್ರೇನು, ಎಷ್ಟು ಒಡವೆಗಳನ್ನು ಹಾಕಿದ್ರೇನು, ಎಷ್ಟು ಅಂತಸ್ತಿನ ಮನೆ ಇದ್ದರೇನು, ಎಷ್ಟು ಹೊಲ ಇದ್ದರೇನು, ಎಷ್ಟು ಮನೆ ಇದ್ದರೇನು, ಯಾವುದೂ ನನ್ನದಲ್ಲ. ಅವನು ಕರುಣಿಸಿದಷ್ಟು ದಿನ ಇರಬೇಕು. ಅವನು ಕರೆದಾಗ ಎಲ್ಲವನ್ನು ಬಿಟ್ಟು ನಾವು ಎದ್ದು ಹೋಗಬೇಕು. ಇದು ಭಗವಂತ ಒಂದು ಹಾಕಿದಂಥ ರೂಲ್ಸ್. ಈ ರೂಲ್ಸನ್ನು ಮೀರಿ ನಾವು ಯಾರೂ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಬಾಡಿಗೆ ಮನೆ, ಇದು ನಮ್ಮ ದೇಹ ಅನ್ನೋದು ಇದೊಂದು ಬಾಡಿಗೆ ಮನೆ. ಈ ಬಾಡಿಗೆ ಮನೆಗೆ ನೀವು ಎಷ್ಟೊಂದು ದುಡ್ಡು ಹಾಕಿ ಏನು ಮಾಡಿದ್ರೂ ವ್ಯರ್ಥ ಅಲ್ವಾ? ಅದಕ್ಕೆ ನಾವು ವ್ಯಾಮೋಹ ಯಾಕೆ ಪಟ್ಕೋಬೇಕು? ಭಗವಂತ ಈ ದೇಹವನ್ನು ಒಂದು ಸಂಭಾಳಿಸಲು ಏನು ಬೇಕು, ಎಷ್ಟು ಶಕ್ತಿ ಬೇಕು, ಎಷ್ಟು ದುಡ್ಡು ಬೇಕು, ಎಷ್ಟು ಬುದ್ಧಿಶಕ್ತಿ ಬೇಕು, ಅದನ್ನೆಲ್ಲ ಕೊಟ್ಟು ಕಳಿಸಿದ್ದಾನೆ. ಅಷ್ಟನ್ನು ಉಪಯೋಗ ಮಾಡ್ತಾ ಸಾಂಸಾರಿಕವಾದ ಜೀವನವನ್ನು ಮಾಡ್ತಾ ಮತ್ತು ಒಂದು ಪಾರಮಾರ್ಥದ ಜೀವನದ ಕಡೆಗೆ ಕೂಡ ನಾವು ಲಕ್ಷ್ಯ ಕೊಡಬೇಕಾಗ್ತದೆ ಬಂಧುಗಳೇ. ಪಾರಮಾರ್ಥಿಕ ಜೀವನ ಅಂತಂದರೆ ಏನು? ನನ್ನದಲ್ಲದದ್ದನ್ನು ನಾವು ಪ್ರೀತಿಸುವುದು. ನೋಡಿ, ನಾವು ನಮ್ಮ ದೇಹವನ್ನು ಸಾಕುವುದರ ಜೊತೆಗೆ 4 ಗಿಡಗಳನ್ನು ನೆಟ್ಟು ಬೆಳೆಸಿದರೆ ಮುಂದಿನ ದಿನಗಳಲ್ಲಿ ಆ ಮರಗಳು ಬೆಳೆದು ಮತ್ತೊಬ್ಬರಿಗೆ ಒಂದು ನೆರಳನ್ನು ಕೊಡ್ತವೆ. ಆ ನೆರಳಿನಲ್ಲಿ ನಿಂತಂಥ ವ್ಯಕ್ತಿ ಹೇಳ್ತಾನೆ, ಅಯ್ಯೋ ಪುಣ್ಯಾತ್ಮ, ಯಾರಪ್ಪ ಈ ಒಂದು ಮರ ಬೆಳೆಸಿದವರು, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಇದು ಪಾರಮಾರ್ಥ. ಅದೇ ಥರ ಯಾವುದೋ ಒಂದು ದೇವಾಲಯವನ್ನು ನಾವು ಕಟ್ಟೋಕ್ಕೆ ಹೆಲ್ಪ್ ಆದರೆ, ನಮ್ಮಿಂದ ಏನಾದರೂ ಸ್ವಲ್ಪ ಹೆಲ್ಪ್ ಆದರೆ, ಆ ದೇವಾಲಯಕ್ಕೆ ಬಂದಂಥ ಭಕ್ತ ಹೇಳ್ತಾನೆ, ಎಷ್ಟೊಂದು ಸುಸಜ್ಜಿತವಾದಂಥ ಮಂದಿರ ಇದೆ, ಯಾರು ಈ ಕಟ್ಟಿದವರು, ಅವ್ರಿಗೆ ಒಳ್ಳೆಯದಾಗಲಿ ಅಂತ. ಅಥವಾ ಯಾವುದೋ ಒಂದು ಬಡಬಗ್ಗರಿಗೆ ನಮ್ಮ ಕೈಲಾದಷ್ಟು ಒಂದು ದಾನವನ್ನು ಮಾಡಿದರೆ ಅವ್ರು ಹೇಳ್ತಾರೆ, ನಮ್ಮ ಪಾಲಿಗೆ ನೀನೇ ದೇವರು ಅಂತ. ಇದು ಪಾರಮಾರ್ಥ ಅಂತ ಹೇಳ್ತೀವಿ ನಾವು. ಆ ಕಾರಣದಿಂದ ನನ್ನದು ಈ ದೇಹಕ್ಕೆ ಅದು ಬೇಕು, ಇದು ಬೇಕು, ರೇಷ್ಮೆ ಸೀರೆ ಬೇಕು, ರೇಷ್ಮೆ ವಸ್ತ್ರ ಬೇಕು, ರೇಷ್ಮೆ ಒಂದು ಅಂಗಿ ಬೇಕು, ಅಥವಾ ಬಂಗಾರ ಬೇಕು ಅನ್ನೋದನ್ನು ಕಡಿಮೆ ಮಾಡಿ, ನೀವು ಒಂದು ಪ್ರಾಣಿಗೆ ನೀವು ನೀರನ್ನು ಕುಡಿಸಿ, ಆಹಾರವನ್ನು ಕೊಟ್ಟು ನೀರನ್ನು ಕುಡಿಸಿದರೆ, ಇನ್ನೊಂದು ಸಾರಿ ನಿಮ್ಮನ್ನು ಕಂಡಂಥ ಪ್ರಾಣಿ ನಿಮಗೆ ಗೋಣನ್ನು ಬಗ್ಗಿಸ್ತದೆ. ಆ ಒಂದು ಪ್ರಾಣಿ ಸಹಿತ ನಿಮ್ಮ ಒಂದು ಕೃತಜ್ಞತೆಯನ್ನು ಅದು ನೆನಪಿಸ್ಕೊಳ್ತದೆ. ಆದರೆ ಈ ಮನುಷ್ಯ ಕೃತಜ್ಞ. ನೀವೇನೇ ಮಾಡಿ ಅವನು ನಿಮ್ಮ ಸಹಾಯವನ್ನು ಅವನು ನೆನಪಿಸ್ಕೊಳ್ಳೋದಿಲ್ಲ. ಆ ಕಾರಣದಿಂದ ಈ ದೇಹಕ್ಕೆ ನಾವು ಹೆಚ್ಚಿನ ಒಂದು ಒತ್ತು ಕೊಡದೆ, ಈ ದೇಹಕ್ಕೆ ಹೆಚ್ಚಿನ ಒಂದು ಶೃಂಗಾರವನ್ನು ಮಾಡದೆ, ಒಂದು ಪ್ರಾಪಂಚಿಕವಾದಂಥ ಹೊರ ಜಗತ್ತು ಅಂತಿದೆಯಲ್ಲ, ಅದನ್ನು ನಾವು ಪ್ರೀತಿಸಿದಾಗ ಮಾತ್ರ ಈ ಜನ್ಮಕ್ಕೆ ಒಂದು ಸಾರ್ಥಕತೆ ಸಿಗ್ತದೆ ಬಂಧುಗಳೇ. ಆ ಕಾರಣದಿಂದ ಈ ಒಂದು ಬಾಡಿಗೆ ಮನೆಗೆ ಶೃಂಗಾರವನ್ನು ಕಡಿಮೆ ಮಾಡಿ, ಪಾರಮಾರ್ಥದ ಒಂದು ಮನೆಗೆ ಹೆಚ್ಚಿನ ಒಂದು ನಮ್ಮ ದುಡಿಮೆಯನ್ನು ಸಲ್ಲಿಸಿದರೆ ಆ ದೇವರು ಕೂಡ ಮೆಚ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರಣ, ಹುಟ್ಟಿದ ಮೇಲೆ ನನ್ನದು ಎಂಬುವ ಮಮಕಾರ ಇದ್ದೇ ಇದೆ. ಅದಕ್ಕಾಗಿಯೇ ದಾರ್ಶನಿಕರು ಹೇಳ್ತಾರೆ, ಯಾಕೆ ಬಡ್ದಾಡ್ತಿ ತಮ್ಮ ಮಾಯಾ ಮೆಚ್ಚಿ, ಸಂಸಾರ ಮೆಚ್ಚಿ ಅಂತ. ಯಾರೂ ಪ್ರಪಂಚದಲ್ಲಿ ತನಗೆ ಇಟ್ಟುಕೊಳ್ಳದೆ ಎಲ್ಲವನ್ನೂ ಪರರಿಗೆ ಧಾರೆ ಎರೆಯೋದಿಲ್ಲ. ಆದರೆ ನಾವು ಪಾರಮಾರ್ಥದ ಕಡೆ ಕೆಲವೊಂದು ವಿಚಾರ ಮಾಡಿದಾಗ, ನನಗಾಗಿ ಸ್ವಲ್ಪ, ಸಮಾಜಕ್ಕಾಗಿ ಸರ್ವಸ್ವ ಅಂತ ಹೇಳಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ. ನಾವು ಇಲ್ಲಿದ್ದು ಬಾಳಿ ಬದುಕಿದ್ದಕ್ಕೂ ಒಂದು ಬೆಲೆ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಕೂಡ ಈ ಮಾತುಗಳು ಸರಿ ಅನಿಸಿದರೆ ನೀವು ಕೂಡ ಇದನ್ನು ಫಾಲೋ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ
ಈ ಕ್ಲಿಪ್ಪನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.